ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 19ನೇ ಪ್ರಶ್ನೆ. ಚಲನೆಯ 2ನೇ ನಿಯಮದ ಪ್ರಕಾರ ವಸ್ತುವಿನ ವೇಗೋತ್ಕರ್ಷವು ಯಾವ ಪರಿಮಾಣಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ಸರಿ, ನ್ಯೂಟನ್ನ ಚಲನೆಯ 2ನೇ ನಿಯಮದ ಗಣಿತ ರೂಪ ಏನು? ಸೂತ್ರ ಇದೆ ಅಲ್ಲ, ಏನು? F = m × a ಇದೆಯಾ? ದ್ರವ್ಯರಾಶಿ ಬಲ = ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಇರುತ್ತೆ. ಹಾಗಿದ್ರೆ ಇದರ ಪ್ರಕಾರ ಈ ಫಾರ್ಮುಲಾವನ್ನ ನೆನ್ಪಿಟ್ಕೋಬಿಡ್ರಪ್ಪ. ಇದ್ರಲ್ಲಿ ಎ ಅಂದ್ರೆ ಏನು? ವೇಗೋತ್ಕರ್ಷ ಗೊತ್ತಿದೆ ಅಲ್ಲ. ಎಂ ಅಂದ್ರೆ ದ್ರವ್ಯರಾಶಿ, ಎಫ್ ಅಂದ್ರೆ ಬಲ. ಸರಿ, ಹಾಗಿದ್ರೆ ಈಗ ಈ ವೇಗೋತ್ಕರ್ಷ ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ದ್ರವ್ಯ ರಾಶಿಗೆ ನೇರ ಅನುಪಾತದಲ್ಲಿರ್ತದ? ನೋಡೋಣ. ಈಗ ನೀನು A = F/m ಅಂತ ಬರೀತಿ ಅಂದ್ರೆ ಆ ಟೈಮಲ್ಲಿ ಎ ಮತ್ತೆ ಎಂ ನ ನಡುವಿನ ರಿಲೇಷನ್ ನೇರ ಅನುಪಾತದಲ್ಲಿದೆಯಾ ಅಥವಾ ವಿಲೋಮಾನುಪಾತದಲ್ಲಿದೆಯಾ? ಎ ಮೇಲಿದ್ರೆ ಎಂ ಕೆಳಗಿದೆ, ವಿಲೋಮಾನುಪಾತದಲ್ಲಿದೆ. ಹಾಗಿದ್ರೆ ಎಗೆ ಯಾವುದು ನೇರ ಅನುಪಾತದಲ್ಲಿದೆ? ಬಲ. ಕರೆಕ್ಟ್. ಹಾಗಿದ್ರೆ ಆಪ್ಷನ್ ಎ ದ್ರವ್ಯರಾಶಿ ತಪ್ಪಾದ ಉತ್ತರ. ಆಪ್ಷನ್ ಬಿ ಅದರ ಜಡತ್ವ ಇಲ್ಲ, ತಪ್ಪಾದ ಉತ್ತರ. ಆಪ್ಷನ್ ಸಿ ಅನ್ವಯಿಕ ಬಲ ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ, ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಬಲ. ವಸ್ತುವಿನ ವೇಗೋತ್ಕರ್ಷವು ಅನ್ವಯಿಕ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಒಂದು ಕಾರನ್ನ ಡ್ರೈವ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ನೀವು ಎಕ್ಸಿಲರೇಟರ್ ಒತ್ತೀರಿ ಅಲ್ವಾ? ನೀವು ಜಾಸ್ತಿ ಬಲ ಹಾಕಿ ಒತ್ತಿದ್ರೆ ಕಾರು ಜಾಸ್ತಿ ಆಕ್ಸಿಲರೇಟ್ ಆಗುತ್ತೆ, ಜಾಸ್ತಿ ವೇಗೋತ್ಕರ್ಷವನ್ನ ಹೊಂದುತ್ತೆ. ಅದೇ ಕಡಿಮೆ ಬಲವನ್ನ ಹಾಕಿ ಆಕ್ಸಿಲರೇಟರ್ ಅನ್ನ ಒತ್ತಿದ್ರೆ ಅವಾಗ ಆಕ್ಸಿಲರೇಷನ್ ಆಗುವಂಥದ್ದು ಕಡಿಮೆ ಇರುತ್ತೆ, ವೇಗೋತ್ಕರ್ಷ ಕಡಿಮೆ ಇರುತ್ತೆ. ಥ್ಯಾಂಕ್ ಯು.